ಜಿಯೋ ಹಾಟ್‌ಸ್ಟಾರ್ ಅಥವಾ ಯಾವುದೇ ಒಂದು OTT ಪ್ಲಾಟ್‌ಫಾರ್ಮ್‌ಗಳಲ್ಲಿ ನೀವು ಸಬ್ಸ್ಕ್ರಿಪ್ಷನನ್ನು ತಗೊಂಡ್ರೂ ಕೂಡ ನಿಮಗೆ ಆ್ಯಡ್ಸ್‌ಗಳು ತುಂಬಾನೇ ಶೋ ಆಗ್ತಾ ಇರುತ್ತೆ. ಬಟ್ ಈ ಥರ ಶೋ ಆಗೋದ್ರಿಂದ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ನೀವು ಮೂವಿ ಅಥವಾ ಸೀರಿಯಲ್‌ಗಳನ್ನ ನೋಡುವಾಗ ಈ ಒಂದು ಆ್ಯಡ್ಸನ್ನ ಯಾವ ಥರ ನೀವು ಕೂಡ ಸ್ಟಾಪ್ ಮಾಡ್ಕೋಬೋದು ಅಥವಾ ಅದನ್ನ ಯಾವ ಥರ ಒಂದು ಸಿಂಪಲ್ ಟ್ರಿಕ್‌ಗಳಿಂದ ಆ್ಯಡ್ಸ್ ಬರೋದನ್ನ ತಡಿಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಚಾನಲ್‌ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ಏನು ಸಬ್ಸ್ಕ್ರಿಪ್ಷನ್ನ ತಗೋತೀರಾ ಅದು ಬೇಸಿಕ್ ಪ್ಲಾನ್ ಆಗಿರುತ್ತಾ ಅಥವಾ ಪ್ರೀಮಿಯಂ ಪ್ಲಾನ್ ಆಗಿರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಬೇಸಿಕ್ ಪ್ಲಾನ್ ಆಗಿದ್ರೆ ಸೊ ಮಿನಿಮಮ್ ಆ್ಯಡ್ಸ್ ನಿಮಗೆ ಬಂದೇ ಬರುತ್ತೆ. ಇದನ್ನ ಅವರು ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ, ಬಟ್ ನೀವು ನೋಡಿರಲ್ಲ. ಆ್ಯಂಡ್ ಆಲ್ಸೋ ಪ್ರೀಮಿಯಂ ಪ್ಲಾನಲ್ಲಿ ಕೂಡ ಕೆಲವೊಂದಿಷ್ಟು ಆ್ಯಡ್ಸ್ಗಳು ಬರುತ್ತೆ. ಬಟ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರು ಕೂಡ ಯಾಕೆ ಆ್ಯಡ್ಸು, ನಾವು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದೇ ಆ್ಯಡ್ಸ್ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಂತ ಅನ್ಬೋದು. ಬಟ್ ಅದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಷ್ಟೇ. ಬಟ್ ನೀವು ಯಾವುದೇ ಒಂದು ಮೂವೀಸನ್ನು ನೋಡುವಾಗ ಜಿಯೋ ಹಾಟ್‌ಸ್ಟಾರಲ್ಲಿ ಆಗಿರ್ಬೋದು, ನೀವು ಕಂಪ್ಲೀಟ್ ಆಗಿ ಮೂವಿನ ಎಡ್ಜ್ ತನಕ ತೊಗೊಂಡ್ಬಂದು ನಿಲ್ಲಿಸಿ ಅಲ್ಲಿ ಯಾವ ಆ್ಯಡ್ ಬರುತ್ತೆ ಅದನ್ನ ಕಂಪ್ಲೀಟ್ ಆಗಿ ನೋಡಿ. ಫುಲ್ ಅದನ್ನ ಕ್ಲೋಸ್ ಮಾಡಿ ಮತ್ತೆ ನೀವು ಅದೇ ಮೂವಿನ ನೋಡಿ. ನಿಮಗೆ ಯಾವುದೇ ಥರದ ಆ್ಯಡ್ಸ್ ಬರಲ್ಲ. ಆ್ಯಂಡ್ ಆಲ್ಸೋ ನೀವು ಅದನ್ನ ಡೌನ್ಲೋಡ್ ಕೂಡ ಮಾಡಿಕೊಂಡು ನೋಡ್ಬೋದು. ಬಟ್ ಇಲ್ಲಿ ನಿಮಗೆ ಹೈ ಕ್ವಾಲಿಟಿಲಿ ಇರೋವಂಥ ವಿಡಿಯೋನ ಅಪ್ಲೋಡ್ ಮಾಡಿರ್ತಾರಲ್ವ, ಅದಕ್ಕೋಸ್ಕರ ಜಾಸ್ತಿ ನಿಮಗೆ MB ಹೋಗುತ್ತೆ. ಬಟ್ ನೀವು ಜಿಯೋ ಅನ್ಲಿಮಿಟೆಡ್ ಆಗಿದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡೇ ನೋಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀವು ಏನಾದರೂ ಜಿಯೋ ಯೂಸರ್ಸ್ ಆಗಿದ್ರೆ ನಿಮಗೆ ಸಬ್ಸ್ಕ್ರಿಪ್ಷನ್ನ ಪ್ರತಿ ತಿಂಗಳು ಕೂಡ ನಿಮಗೆ ಫ್ರೀ ಆಗಿ ಕೊಡ್ತಾರೆ. ಬಟ್ ನೀವು 349 ರುಪೀಸ್ ಪ್ಲಾನನ್ನು ಮಾಡಿದರೆ ಅದರಲ್ಲಿ ನಿಮಗೆ ರೀಚಾರ್ಜ್ ಮುಗಿದು 48 ಅವರ್ಸಲ್ಲೇ ನೀವು ರೀಚಾರ್ಜನ್ನು ಮಾಡಿಸಿದ್ರೆ ಮಾತ್ರ ಈ ಒಂದು ಬೆನಿಫಿಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಯಾರ್ದು ಜಿಯೋ ಸಿಮ್ ಇರಲ್ಲ ಅವರು ಸಬ್ಸ್ಕ್ರಿಪ್ಷನ್ನ ತೊಗೋಬೇಕಾಗುತ್ತೆ. ಬಟ್ ಯಾರೆಲ್ಲ ಮೋಡೆಡ್ APKನ ಯೂಸ್ ಮಾಡ್ತೀರಾ ಅವ್ರಿಗೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋಂಥ ನೆಸೆಸಿಟಿ ಇರಲ್ಲ. ಬಟ್ ನಿಮ್ಮ ಮೊಬೈಲ್ಗೆ ರಿಸ್ಕ್ ಇರುತ್ತೆ. ಅದಕ್ಕೋಸ್ಕರ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಥರ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ಅಷ್ಟೇನು ಸರಿ ಇರಲ್ಲ. ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ. ಬಟ್ ನೀವು ಕರೆಕ್ಟಾಗಿ ಹುಡುಕ್ಬೋದು. ಬಟ್ ಯೂಟ್ಯೂಬಲ್ಲಿ ಇದನ್ನ ಹೇಳೋಕ್ಕಾಗಲ್ಲ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.